ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 106. ಶ್ಯಾಮಲಾರ ಮಾತಿನಂತೆ ಎಲ್ಲರೂ ಒಂದು ದಿನದ ಮಟ್ಟಿಗೆ ಮೈಸೂರಿಗೆ ಹೋಗಿ ಬರುವುದಾಗಿ ತೀರ್ಮಾನಿಸಿದ್ದರು. ಮರುದಿನ ಅಂದುಕೊಂಡಂತೆ ಎಲ್ಲರೂ ಬೆಳಗ್ಗೆ 4 ಗಂಟೆಯ ಜಾವದಲ್ಲಿ ತಯಾರಾಗಿ ಬೆಂಗಳೂರನ್ನು ಬಿಟ್ಟರು. ಸುಮಾರು 2.5 ಗಂಟೆಗಳ ಪ್ರಯಾಣದ ಬಳಿಕ ಮೈಸೂರಿಗೆ ತಲುಪಿದವರು ಮೊದಲು ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆದರು. ಸರತಿ ಸಾಲಿನಲ್ಲಿ ಅಷ್ಟೇನೂ ಜನವಿರದ ಕಾರಣ ದರ್ಶನವು ಬೇಗನೆ ಮುಗಿಯಿತು. ಅದಾದ ಬಳಿಕ ಅರಮನೆಯ ದಾರಿ ಹಿಡಿದರು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕಿರೀಟವಿಟ್ಟಂತಿದ್ದ ಅಂಬಾವಿಲಾಸ ಅರಮನೆಯ ಭವ್ಯತೆಯನ್ನು ನೋಡಲು 2 ಕಣ್ಣುಗಳು ಸಾಲದಾಗಿತ್ತು. ಅರಮನೆಯ ಒಳಗೆ ಕಾಲಿಟ್ಟೊಡನೆ ಶ್ಯಾಮಲಾರಿಗೆ ಈ ಹಿಂದೆ ರಾಯರೊಡನೆ ಮಹಲಿಗೆ ಆಗಮಿಸಿದ್ದ ನೆನಪುಗಳು ಇನ್ನಿಲ್ಲದಂತೆ ಕಾಡತೊಡಗಿದ್ದವು. ಅಮ್ಮನ ಅಂತರಾಳವನ್ನು ಅರಿತ ಕ್ಷಮ, ಅಮ್ಮ, ಅಪ್ಪಯ್ಯನ ನೆನಪಾಯ್ತಾ ಎಂದು ಕಕ್ಕುಲತೆಯಿಂದ ಕೇಳಿದಳು. ಹೌದಮ್ಮ, ನಾನು ನಿನ್ನ ಹಾಗೆಯೇ ಬಾವಿಯಲ್ಲಿ ಇರೋ ಕಪ್ಪೆಯಂತೆ ನನ್ನ ಜೀವನ ಇಷ್ಟು ಅಂದ್ಕೊಂಡಿದ್ದೆ. ಆದರೆ ಮದುವೆಯಾದ ಹೊಸತರಲ್ಲಿ ನಿನ್ನ ತಂದೆಯೊಂದಿಗೆ ತಿರುಗಾಡಿದ ಎಷ್ಟೋ ಸ್ಥಳಗಳಲ್ಲಿ ಇದು ಕೂಡ ಒಂದು. ಇಲ್ಲೇ ಅವರು ನನಗೆ ಮೊದಲ ಬಾರಿ ಮೈಸೂರು ಸಿಲ್ಕ್ ಸೀರೆ ಕೊಡಿಸಿದ್ದು, ಮೈಸೂರು ಮಲ್ಲಿಗೆ ಮುಡಿಸಿದ್ದು. ಹಾಗಾಗಿ ಇದರ ನೆನಪು ಬಹಳ. ನನಗೂ ಕೂಡ ಮುಂದೊಂದು ದಿನ ನಿಮ್ಮನ್ನೆಲ್ಲ ಕರ್ಕೊಂಡು ಮತ್ತೊಮ್ಮೆ ಇಲ್ಲಿಗೆ ಬರಬೇಕು ಅನ್ನೋ ಆಸೆ ಇತ್ತು. ಆದರೆ ಭಗವಂತ ನನ್ನ ಹಣೆಯಲ್ಲಿ ಅದನ್ನು ಬರೆದಿರಲಿಲ್ಲ. ನಾವು ಬೆಂಗಳೂರಿಗೆ ಬಂದು ಎಷ್ಟೋ ತಿಂಗಳುಗಳೇ ಆಗೋಯ್ತು. ದೀಪುವಿನೊಡನೆ ಅಪರೂಪದಲ್ಲಿ ಒಮ್ಮೆ ಮಾತನಾಡ್ತೀವಾದರೂ ಅವನ ಮೇಲೆ ನನಗಿನ್ಯಾವ ಭರವಸೆಯೂ ಉಳಿದಿಲ್ಲ. ಇನ್ನು ಅಮೃತಾಳ ವಿಷಯವೇ ಏನು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಮಕ್ಕಳನ್ನು ನೆನೆದು ಕಣ್ತುಂಬಿಕೊಂಡರು. ಎಲ್ಲರೂ ಅರಮನೆಯ ಚಿನ್ನದ ಅಂಬಾರಿ, ದಂತದ ಬೊಂಬೆಗಳು, ರಾಜ ಮಹಾರಾಜರ ತೈಲಚಿತ್ರಗಳು, ಅರಮನೆಯ ವೈಭೋಗವನ್ನು ಕಣ್ತುಂಬಿಕೊಂಡು ಮುಂದೆ ಮುಂದೆ ನಡೆಯುತ್ತಿದ್ದರೆ ಇವರಿಬ್ಬರು ಮಾತ್ರ ಹಿಂದೆ ಇರುವುದನ್ನು ಕಂಡ ಕೃಷ್ಣ ಹಿಂದಿರುಗಿ ನೋಡಿದವನು ಅವರಿಬ್ಬರ ನಡುವೆ ಯಾವ ಮಾತುಕತೆ ನಡೆಯುತ್ತಿರಬಹುದು ಎಂದು ಊಹಿಸಿ ಕೈಯಲ್ಲಿಯೇ ಸನ್ನೆ ಮಾಡಿ ಮುಂದಕ್ಕೆ ಬರುವಂತೆ ಕರೆದನು. ಅಮ್ಮ, ಕಣ್ಣು ಒರೆಸಿಕೊಳ್ಳಿ, ಎಂಥ ಸಹ ಆಗೋದಿಲ್ಲ. ಈಗಷ್ಟೇ ತಾಯಿ ಚಾಮುಂಡೇಶ್ವರಿಯ ಬಳಿ ನಾನು ಅದನ್ನೇ ಕೇಳಿಕೊಂಡಿದ್ದೇನೆ. ಎಲ್ಲವೂ ಒಳ್ಳೆಯದೇ ಆಗ್ತದೆ ಎಂದು ಸಮಾಧಾನ ಪಡಿಸಿದ ಕ್ಷಮ ಅವರ ಕೈ ಹಿಡಿದು ಮುಂದೆ ಕರೆದುಕೊಂಡು ನಡೆದಳು. ಅತ್ತೆ, ನೀವು ಇಲ್ಲೂ ಕೂಡ ಆಗಿ ಹೋದದ್ದನ್ನೇ ಚಿಂತೆ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಲ್ಲ. ಮಾವಯ್ಯನ ಜೊತೆ ನೀವು ಸುತ್ತಾಡಿದ ಸ್ಥಳಗಳು ನಿಮಗೆ ನೆನಪಾಗಿ ಮನಸ್ಸಿಗೆ ಸಂತೋಷ ಆಗಲಿ ಅಂತ ಕರ್ಕೊಂಡು ಬಂದರೆ ನೀವು ನನಗೆ ಈ ರೀತಿ ಮೋಸ ಮಾಡ್ಬೋದಾ? ಕೃಷ್ಣ ಅತ್ತೆಯ ಮುಖದಲ್ಲಿ ನಗು ತರಿಸುವ ಪ್ರಯತ್ನ ಮಾಡಿದನು. ಕ್ಷಮಿಸಿ ಅಳಿಯಂದ್ರೆ, ಎಷ್ಟು ಬೇಡ ಅಂದರೂ ಹಳೆ ನೆನಪುಗಳು ಕಾಡ್ತಾನೆ ಇರುತ್ತೆ. ಈಗ ನನ್ನ ವಿಷಯ ಬಿಡಿ. ನಿಮ್ಮ ಹೆಂಡತಿಯಾಗುವವಳನ್ನು ನೀವೇ ಜೊತೆಗೆ ಕರ್ಕೊಂಡು ಹೋಗಿ. ನಾನು ಅಹಲ್ಯ ಅವರ ಜೊತೆ ಸೇರ್ಕೊಳ್ತೀನಿ ಎಂದು ಅವರಿಗಿಂತ 4-5 ಹೆಜ್ಜೆ ದೂರದಲ್ಲಿದ್ದ ಅಹಲ್ಯಾದೇವಿಯವರ ಜೊತೆ ಹೆಜ್ಜೆ ಹಾಕಿದರು. ಕ್ಷಮ, ನೋಡಿದ್ಯಾ, ಅತ್ತೆಗೆ ನನ್ನ ಮನಸ್ಸು ಅರ್ಥ ಆಗತ್ತೆ, ನಿನಗೆ ಅರ್ಥ ಆಗೋದಿಲ್ವಲ್ಲ. ತುಂಟ ನೋಟ ಬೀರುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿದನು. ಕೃಷ್ಣ, ಏನಿದು? ಸುತ್ತಮುತ್ತ ಇಷ್ಟೊಂದು ಜನರಿದ್ದಾರೆ. ಕಣ್ಣರಳಿಸಿ ಅವನ ಬಿಗಿಯಾದ ಹಿಡಿತದಿಂದ ದೂರ ಸರಿಯಲು ಪ್ರಯತ್ನಿಸಿದಳು. ಅಯ್ಯೋ, ಇದ್ರೆ ಇರ್ತಾರ್ ಬಿಡು. ಅರಮನೆಯನ್ನು ನೋಡಬೇಕು ಅಂತ ನಮ್ಮ ಹಾಗೆ ಅವರು ಕೂಡ ಎಷ್ಟು ದೂರದಿಂದ ಬಂದಿರ್ತಾರೋ ಏನೋ. ನನ್ನ ಹತ್ರ ಎಷ್ಟೇ ಹಣ ಇರ್ಬೋದು, ಆದರೆ ಈ ಅರಮನೆಯನ್ನು ಕೊಂಡ್ಕೊಂಡು ನಾವಿಬ್ಬರೇ ಪ್ರೈವೇಟಾಗಿ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕೃಷ್ಣ ಅವಳನ್ನು ರೇಗಿಸುತ್ತಾ ಕಣ್ಣು ಹೊಡೆದನು. ಅವಳು ಹುಸಿಕೋಪ ತೋರುತ್ತಾ ಅವನ ಕೈಯನ್ನು ಬಿಡಿಸಿಕೊಂಡು ಮುಂದೆ ನಡೆಯಲು 2 ಹೆಜ್ಜೆ ಇಟ್ಟಾಗ ಅವಳ ಕೈಯನ್ನು ಹಿಂದಕ್ಕೆ ಎಳೆದವನು, ಅಷ್ಟು ಬೇಗ ಕೋಪ ಬಂದ್ಬಿಡ್ತಾ? ನನಗೊತ್ತು, ನೀನು ಪದೇ ಪದೇ ಯಾಕೆ ಹೀಗೆ ಕೋಪ ಮಾಡ್ಕೊಳ್ತೀಯಾ ಅಂತ ಎಂದು ಅವಳ ಕಿವಿಯಲ್ಲಿ ಉಸುರಿದನು. ಎಂತಕ್ಕೆ? ಸಿಡುಕುತ್ತಲೇ ಕೇಳಿದಳು. ಯಾಕೆ ಅಂದರೆ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಲ್ಲ, ನೀನು ಕೋಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ, ಅದಕ್ಕೆ ತಾನೇ ಎನ್ನುತ್ತಾ ಕತ್ತು ಕೊಂಕಿಸಿದನು. ಈಗಂತೂ ಅವಳ ಕೋಪ ನೆತ್ತಿಗೇರಿತು. ನಿಮಗಂತೂ ನನ್ನನ್ನು ಎಷ್ಟು ರೇಗಿಸಿದ್ರೂ ಸಮಾಧಾನವೇ ಇಲ್ಲ ಅಲ್ಲವಾ?
ಅವನು ಅವಳತ್ತವೇ ನೋಟ ನೆಟ್ಟು ಅವಗಾಹನೆಗೆ ಒಳಗಾಗಿರುವಾಗಲೇ ಇದೇ ಸರಿಯಾದ ಸಮಯವೆಂದು ಯೋಚಿಸಿದ ಕ್ಷಮ ಅವನ ಬಲಿಷ್ಠ ಕೈಗಳಿಂದ ಬಿಡಿಸಿಕೊಂಡು ಪಂಜರದಿಂದ ಸ್ವತಂತ್ರವಾದ ಹಕ್ಕಿಯಂತೆ ಚೇತೋಹಾರಿಯಾಗಿ ಮುಂದೆ ಓಡಿದಳು. ಜಿಂಕೆ ಮರಿಯಂತೆ ಓಡುತ್ತಿದ್ದ ಅವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕೃಷ್ಣ ತನ್ನೊಳಗೆ ನಕ್ಕನು. ಅತ್ತ ತನ್ನಷ್ಟಕ್ಕೆ ತಾನು ಅರಮನೆ ಸುತ್ತಾಡಿಕೊಂಡು ಆಗಷ್ಟೇ ದರ್ಬಾರ್ ಹಾಲ್ನ ಬಳಿ ಬಂದು ನಿಂತ ಪ್ರಿಯಾಳ ಕಣ್ಣಿಗೆ ಕೃಷ್ಣ ಹಾಗೂ ಕ್ಷಮ ಕಣ್ಣಿಗೆ ಬೀಳುತ್ತಿದ್ದಂತೆಯೇ ಇಷ್ಟರವರೆಗೂ ಕಂಡಿದ್ದ ಸೊಬಗಿನ ಚಿತ್ರಣವೆಲ್ಲ ಮನಸ್ಸಿನಿಂದ ಮಾಯವಾಗಿ ಒಮ್ಮೆಲೆ ಆಕ್ರೋಶ ಹೊಮ್ಮಿತು. ಅರಮನೆಯ ಗೌರವಕ್ಕೆ ಧಕ್ಕೆ ಬರುವಂತೆ ಎಳ್ಳಷ್ಟು ನಡೆದುಕೊಂಡಿರದಿದ್ದ ಕೃಷ್ಣ ಹಾಗೂ ಕ್ಷಮ ಈ ಹಿಂದೆ ತನ್ನ ಅದೆಷ್ಟೋ ಬಾಯ್ ಫ್ರೆಂಡ್ಗಳ ಜೊತೆ ಎಲ್ಲೆಂದರಲ್ಲಿ ಈ ರೀತಿ ಆಟಗಳನ್ನು ಆಡಿದ್ದ ಪ್ರಿಯಾಳ ಕಣ್ಣುಗಳಿಗೆ ಕೇವಲ ಕೈ ಹಿಡಿದುಕೊಂಡ ಮಾತ್ರಕ್ಕೆ ಅಸಭ್ಯರಂತೆ ಕಂಡಿದ್ದರು. ಬುಲ್ಶಿಟ್! ಇದನ್ನೇನು ಅರಮನೆ ಅಂದ್ಕೊಂಡಿದ್ದಾರೋ ಅಥವಾ ಇವರ ಬೆಡ್ರೂಮ್ ಅಂದ್ಕೊಂಡಿದ್ದಾರೋ? ಒಂಚೂರು ಕಾಮನ್ ಸೆನ್ಸ್ ಇಲ್ಲ ಎಂದು ತಾನಿರುವ ಸ್ಥಳವನ್ನು ಮರೆತು ಕ್ಷಮಾಳ ಮೇಲೆ ಮತ್ಸರ ಕಾಡಲು ಪ್ರಾರಂಭಿಸಿದ್ದಳು. ಇದೆಲ್ಲದರ ನಡುವೆ ಶ್ರೀಪತಿ ಮಾತ್ರ ಅರಮನೆಯ ಗೋಡೆಗಳ ಮೇಲೆ ಚಿತ್ರಿಸಲಾಗಿದ್ದ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅದರಲ್ಲಿಯೇ ತಲ್ಲೀನನಾಗಿದ್ದನು. ಏನಪ್ಪ ಶ್ರೀಪತಿ, ನೀನು ಕೂಡ ನನ್ನ ಹಾಗೆ ಚಿತ್ರಕಲಾಕಾರ ಆಗೋ ಪ್ಲ್ಯಾನ್ ಇದೆಯಾ ಹೇಗೆ? ಯಾವುದೋ ಚಿತ್ರವನ್ನು ನೋಡುವುದರಲ್ಲಿ ಮಗ್ನನಾಗಿದ್ದ ಶ್ರೀಪತಿಯ ಹೆಗಲ ಮೇಲೆ ಹಿಂಬದಿಯಿಂದ ಬಂದ ಕೃಷ್ಣ ಕೈ ಇರಿಸಿದಾಗ ಶ್ರೀಪತಿ ವಾಸ್ತವಕ್ಕೆ ಮರಳಿದ್ದನು. ಬಾ ಕೃಷ್ಣ, ನನಗೆ ನಿನ್ನಷ್ಟು ಇದರ ಬಗ್ಗೆ ನಾಲೆಡ್ಜ್ ಇಲ್ಲ. ಆದರೂ ಕೂಡ ನೋಡು, ಈ ಚಿತ್ರಗಳನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ ಅಂತ. ಪ್ರತಿಯೊಂದು ಚಿತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. ಈ ಅದ್ಭುತವನ್ನು ಕೇವಲ ಪದಗಳಿಂದ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದಲ್ಲಿ 3D ಚಿತ್ರಗಳನ್ನು ಅದು ಹೇಗೆ ಯಥಾವತ್ತಾಗಿ ಬಿಡಿಸ್ತಿದ್ರು ಅಲ್ವಾ? ಇನ್ನು ರಾಜ ಮಹಾರಾಜರು ಮಹಾರಾಣಿಯರ ಚಿತ್ರಗಳಂತೂ ವರ್ಣಿಸೋದಕ್ಕೆ ಅಸಾಧ್ಯ. ರಾಜ ರವಿವರ್ಮರಿಗೆ ಎಷ್ಟು ಕೃತಜ್ಞತೆಗಳನ್ನು ತಿಳಿಸಿದ್ರೂ ಕಡಿಮೆನೆ ಎಂದು ಅರಮನೆಯ ಸೊಬಗನ್ನು ಕಂಡು ಹರ್ಷೋದ್ಗಾರ ಮಾಡಿದನು. ನಿನ್ನ ಮಾತು ನಿಜ ಶ್ರೀಪತಿ. ನಾನು ಕೂಡ ಪ್ರತಿಯೊಂದು ಚಿತ್ರದಲ್ಲೂ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಇಡೀ ಜಗತ್ತಿನಾದ್ಯಂತ ರಾಜ ರವಿವರ್ಮರ ಹೆಸರು ಪ್ರಖ್ಯಾತಗೊಂಡಿದೆ ಅಂದರೆ ಸುಮ್ಮನೆನಾ? ಅವರಿಗೆ ಅವರೇ ಸಾಟಿ. ನಾವೆಲ್ಲ ಅವರ ಉಗುರಿಗೂ ಸಮ ಇಲ್ಲ. ಈಗ ಇದರಿಂದಾದರೂ ನಿನ್ನ ಮುಖದಲ್ಲಿ ಸ್ವಲ್ಪ ನಗು ನೋಡೋ ಹಾಗೈತಲ್ಲ, ಅದೇ ಸಂತೋಷ ಎಂದು ಅವನ ಭುಜದ ಮೇಲೆ ಕೈ ಇರಿಸಿದನು. ಕೃಷ್ಣನ ಸಂಗಡ ಶ್ರೀಪತಿಯ ಒಂಟಿತನವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಿದಂತಿತ್ತು. ರಕ್ತ ಸಂಬಂಧ ಅಲ್ಲವಾದರೂ ಇಷ್ಟು ಆತ್ಮೀಯವಾಗಿ ಮಾತನಾಡಿಸುವ ಕೃಷ್ಣನಿಗೆ ತಾನು ಯಾವತ್ತೂ ದ್ರೋಹ ಬಗೆಯಬಾರದು. ಕ್ಷಮಾರ ಬಗ್ಗೆ ಮನಸ್ಸಿನಲ್ಲಿರುವ ಅಲ್ಪ ಸ್ವಲ್ಪ ಪ್ರೀತಿಯನ್ನು ಅಳಿಸಿ ಹಾಕಬೇಕು. ಎಲ್ಲರ ಮುಂದೆ ನಗುತ್ತಿರಲು ಆದಷ್ಟು ಪ್ರಯತ್ನಿಸಬೇಕು ಎಂದು ಶ್ರೀಪತಿ ಮನದಲ್ಲಿಯೇ ತೀರ್ಮಾನಿಸಿಕೊಂಡನು. ಅರಮನೆಯ ವೈಭವವನ್ನು ಕಣ್ತುಂಬಿಕೊಂಡು ಹೊರಬರುವಷ್ಟರಲ್ಲಿ ಮಧ್ಯಾಹ್ನ ಕಳೆದಿತ್ತು. ಹೋಟೆಲ್ಲೊಂದರಲ್ಲಿ ಗಾಡಿ ನಿಲ್ಲಿಸಿ ಹೊಟ್ಟೆ ತುಂಬಿಸಿಕೊಂಡವರು ಸಂಜೆಯಾಗುತ್ತಲೇ ಬೃಂದಾವನ ಉದ್ಯಾನವನಕ್ಕೆ ಹೊರಟರು. ಕಿಟ್ಟು, ಕಾರಂಜಿ ನೃತ್ಯ ನೋಡೋದಕ್ಕೆ ಆಗುತ್ತೋ ಇಲ್ವೋ, ಮನೆಗೆ ಹೊರಡುವಾಗ ಸಮಯ ಆಗ್ಬೋದು. ಇನ್ನೊಮ್ಮೆ ಯಾವಾಗಲಾದರೂ ಬಂದ್ರಾಯ್ತು. ಉದ್ಯಾನವನ ಸುತ್ತೋದಕ್ಕೂ ನನಗೆ ಆಗೋದಿಲ್ಲ. ಎಲ್ಲಾದರೂ ಒಂದು ಕಡೆ ಕೂತಿರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ ಎಂದ ಅಹಲ್ಯಾದೇವಿಯವರ ಮಾತಿಗೆ ಜೊತೆಯಾದ ಶ್ಯಾಮಲಾ ಕೂಡ ಹೌದು, ನನಗೂ ತುಂಬ ಸುಸ್ತಾಯಿತು, ನಾನು ಕೂಡ ಇವರ ಜೊತೆಗೆ ಕೂತಿರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ ಎಂದಾಗ 2 ಜೋಡಿಗಳು ಹೂಗುಟ್ಟಿದರು. ಕೃಷ್ಣ ಹಾಗೂ ಕ್ಷಮ ಇಬ್ಬರು ಕೈ ಹಿಡಿದು ಇಡೀ ಉದ್ಯಾನವನವನ್ನೆಲ್ಲ ಸುತ್ತು ಹಾಕಲು ಹೊರಟರು. ಬೃಂದಾವನ ಮಹಲಿನ ಹೂದೋಟವೇ ಬಹಳ ದೊಡ್ಡದು ಎಂದುಕೊಂಡಿದ್ದ ಕ್ಷಮಾಳಿಗೆ ಬೃಂದಾವನ ಉದ್ಯಾನವನವನ್ನು ನೋಡಿದಷ್ಟು ತೃಪ್ತಿಯೇ ಇರಲಿಲ್ಲ. 2 ಜೋಡಿ ಹಕ್ಕಿಗಳು ಹಸಿರು ಪರಿಸರದ ನಡುವೆ ಸ್ವಚ್ಛಂದವಾಗಿ ಕಾಲ ಕಳೆಯುತ್ತಿದ್ದರೆ ಅತ್ತ ಶ್ರೀಪತಿಯಿಂದ ಆದಷ್ಟು ದೂರವೇ ಇರಲು ಬಯಸಿದ್ದ ಪ್ರಿಯ ಕೊನೆಗೂ ಅವನಿಗೆ ಸಿಕ್ಕಿಬಿದ್ದಿದ್ದಳು. ಪ್ರಿಯ, ನಿಂತ್ಕೋ. ಎಷ್ಟು ದಿನ ಅಂತ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯ? ಕಂಪನಿಯಲ್ಲಿ ನೋಡಿದ್ರೂ ನೋಡದವಳ ಹಾಗೆ ಹೋಗ್ತೀಯ. ಈಗಲೂ ಕೂಡ ನಾನು ಏನೋ ಕೇಳ್ತೀನಿ ಅಂತ ಗೊತ್ತಿರೋದ್ರಿಂದಲೇ ನನ್ನಿಂದ ದೂರ ಇರೋದಕ್ಕೆ ಬಯಸ್ತಾ ಇದ್ದೀಯ. ಇಷ್ಟೊಂದು ಹೆದರಿಕೆ ಇರೋಳು
ಸುಳ್ಳ್ಯಾಕೆ ಹೇಳಬೇಕಿತ್ತು? ಬಹಳ ದಿನಗಳ ನಂತರ ಅವನ ಮನಸ್ಸಿನ ಮಾತು ಹೊರಬಂದಿತ್ತು. ಶ್ರೀಪತಿ, ಇದೇನು ಹೇಳ್ತಾ ಇದ್ದೀರಾ? ನಾನು ಯಾಕೆ ನಿಮ್ಮಿಂದ ತಪ್ಪಿಸ್ಕೊಂಡು ಓಡಾಡಲಿ? ನಾನು ನನ್ನಷ್ಟಕ್ಕೆ ಹೋಗ್ತಿದ್ದೆ ಅಷ್ಟೆ. ಪ್ರಿಯಾ ಎತ್ತಲೋ ನೋಡುತ್ತಾ ಉತ್ತರಿಸಿದಳು. ಕಳ್ಳತನ ಮಾಡಿದವರು ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋದಕ್ಕೆ ಹೆದರಿಕೊಳ್ತಾರೆ. ನಿನ್ನ ಜೊತೆ ಮಾತಾಡೋದಿರಲಿ, ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಈ ಹಿಂದೆ ಪ್ರೀತಿ ಅಂತ ನನ್ನ ಹಿಂದೆ ಬಿದ್ದು ಕಾಟ ಕೊಡ್ತಾ ಇದ್ದೆ. ಅದೆಲ್ಲ ಸರಿ ಇರೋದಿಲ್ಲ. ಹೀಗೆ ಆದರೆ ಅಮ್ಮನಿಗೆ ಎಲ್ಲ ವಿಷಯ ಹೇಳಿ ಕೆಲಸದಿಂದ ತೆಗೆದು ಹಾಕಿಸ್ತೀನಿ ಅಂತ ಹೆದರಿಸಿದ ಮೇಲೆ ನಾನು ನಿನ್ನ ಕಾಟದಿಂದ ಮುಕ್ತನಾದೆ ಅಂದ್ಕೊಂಡಿದ್ದೆ. ಆದರೆ ಅದು ಬೇರು ಬಿಟ್ಟು ಮುಳ್ಳುಗಳು ಬೆಳೆದು ನನ್ನನ್ನೇ ಚುಚ್ಚಬಹುದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜ ಹೇಳು, ನಾನು ಯಾವತ್ತಾದರೂ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ನಾ? ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ನಾ? ಯಾಕೆ ಅಮ್ಮನ ಬಳಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ನಾನಾಗಿಯೇ ಮದುವೆಗೆ ಒಪ್ಪಿಕೊಳ್ಳುವಂತೆ ಮಾಡಿದೆ ಎಂದು ರೋಷಾವೇಶದಿಂದ ಕಿರುಚಾಡಿದನು. ಕ್ಷಮಾ ಹಾಗೂ ಕೃಷ್ಣ ಇಬ್ಬರು ಅವರಿಂದ ಬಹಳ ದೂರ ಉಳಿದಿದ್ದ ಕಾರಣ ಅವರಿಬ್ಬರಿಗೆ ಇವರ ಮಾತುಗಳು ಕಿಂಚಿತ್ತೂ ಕೇಳುತ್ತಿರಲಿಲ್ಲವಾದರೂ ತನ್ನ ಸುತ್ತಮುತ್ತ ಇರುವವರೆಲ್ಲರೂ ತಮ್ಮನ್ನೇ ದಿಟ್ಟಿಸುತ್ತಿದ್ದಾರೆ ಎಂದು ಅವಮಾನಗೊಂಡ ಪ್ರಿಯಾ, ಶ್ರೀಪತಿ, ದಯವಿಟ್ಟು ಹೀಗೆಲ್ಲ ಕೂಗಾಡಬೇಡಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದು ಬೇಡಿಕೊಳ್ಳುವಂತೆ ನಟಿಸಿದಳು. ಈ ನಾಚಿಕೆ, ಮದುವೆ ಪ್ರೀತಿ ಅಂತ ಅಮ್ಮನ ಬಳಿ ಸುಳ್ಳು ಹೇಳಿದಾಗ ಎಲ್ಲೋಗಿತ್ತು? ನನಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಿಜ ಹೇಳದೇ ಇದ್ದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ ಎಂದು ಅಬ್ಬರಿಸಿದನು. ಶ್ರೀಪತಿ, ಯಾಕೆ ಈ ರೀತಿ ಮಾತನಾಡಿ ನನ್ನ ಮನಸ್ಸನ್ನು ನೋಯಿಸ್ತೀರಾ? ನಾನು ಅವತ್ತೂ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ. ಇವತ್ತು ಅದೇ ಪ್ರೀತಿಯಿಂದ ಅಮ್ಮನ ಬಳಿ ಮಾತನಾಡಿ ಮದುವೆಯ ತನಕ ಬಂದಿರೋದು. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಎಂದು ಅಂಗಲಾಚಿದಳು. ಪ್ರಿಯಾಳ ಮೊಸಳೆ ಕಣ್ಣೀರಿಗೆ ಕರಗಿ ಶ್ರೀಪತಿ ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.